ಯಾವ ಊರು? ಬೆಂಗಳೂರು ಮತ್ಸ್ವಾಮಿ. ಚೆನ್ನಾಗಿದ್ದೀರಾ? ಊಟ ನೀನು ಬರ್ತೀನಿ ಖಾಲಿ ಬಿದ್ದು ಸುಮ್ಮನೆ ನಡತೆಗೆ ಮಮ್ಮಿ ಎಲ್ಲ ಏನು ಸುಮ್ಮನೆ ಏನೋ ನಡಿ ನೋಡಿ ಖಾಲಿ ಬಿಡೋಲ್ಲ ಆಟ ಮಾಡ್ಕೊಂಡವಲ್ಲ ಅವು. ಅಮ್ಮ ನೀನ್ ದೊಡ್ಡರಲ್ಲ ನನ್ಗಿಂತ ಖಾಲಿ ಬಿಡ್ತಾರ? ನಿನ್ ಬುದ್ಧಿ ಇಲ್ವಾ ನಿಂಗೆ? ಇಲ್ಲಿ ಬಾಯ್ಲಿ ಇಲ್ಲ ನೋಡಿ ಇಲ್ಲಿ ಮಾಡ ಇವೆಲ್ಲ ನಿಮ್ಮನ್ನೆಲ್ಲ ಒಳಬಿಡ್ತೀನಿ ನೋಡಿ ನಿಮ್ಗೆ. ಇಲ್ಲಿ ಬಿಡು ನೀವು ದೊಡ್ಡರೆಲ್ಲ ಖಾಲಿ ಬಿಡಿ ಏನಿದೆಲ್ಲ ನಾವು ಸ್ವಲ್ಪ ಕಾಲಿಗೆ ಬೀಳಲ್ಲ ಮಮ್ಮಿ. ನೀನು ಗೊತ್ತಾ ಇದೆಯಾ ಮಮ್ಮಿ? ನೀ ಎಲ್ಲ ಯಾಕೆ ಖಾಲಿ ಬೀಳ್ತೀವಿ ದೊಡ್ಡರು? ಸುಮ್ಮನೆ ಇಲ್ಲಿ ಮಾಡಿ ಚೆನ್ನಾಗಿ ಮಾಡಿ ಏನಾಗಲ್ಲ. ದೊಡ್ಡರೆಲ್ಲ ಖಾಲಿ ಬೀಳುವಂತ ಸ್ವಾಮೀಜಿ ಆಗಬಾರ್ದು ನಾವು ತಪ್ಪಾಗತ್ತೆ ಅಲ್ವಾ? ಅಮ್ಮ ಹೇಳಿ ಅವ್ರು ಹೇಳ್ದಂಗೆ ಮಾಡಿ ಪಾಪ ಅವರೇ ಹೇಳ್ತಾ ಇದ್ದಾರೆ. ಸಾಕು. ದೊಡ್ಡರಲ್ಲ ಏನಮ್ಮ ನಿಮ್ಮ ಆಶೀರ್ವಾದ ಮಾವನು ಸ್ಮಾರ್ಟ್ ಆಗಿದೆಯಾ? ಇನ್ನು ಕೊಡ್ತೀನಿ. ಎಲ್ಲಿ ಮಾಡ್ಕೊಂಡ ನಿಮ್ಮೂರವ್ರು ಇದ್ದಿದ್ದಕ್ಕಂದ ನಂಜುಂಡಪ್ಪ ಅಂತ ಹೇಳಿ ಕೈ ಬಂದರು. ರಾಮು ವೈರಿ ಮಾಡೋ ರಾಮ್ ಇಬ್ಬರಿದಾರಪ್ಪ ಮೈಸೂರವರು. ಬಾಣವರ ನಮ್ಮ ಬಾಣವರ ಊಟ ಬರ್ತೀನಿ ಬಿಡೋದು ತಂಗಿ ಯಾಕಿರ್ತೀಯ? ಒಳ್ಳೆ ಪಲ್ಯ ಮಾಡಿ ಫೋನ್ ಮಾಡಿ ಮುದ್ದೆ ಮಾಡಿ ಎರಡು ಸೈಡಿ ಮೊಟ್ಟೆ ಬೇಯಿಸಿರಷ್ಟೇ. ಊಟಕ್ಕೆ ಹಾಕಿ ಸಾಕು. ಯಾವ ಇವತ್ತು ಪ್ರಸಾದ ಮಾಡಿಸ್ತವ್ರಣ? ಕೆಪಿ ಪ್ರಸಾದ್ ಅಲ್ಲೇ ಅವರು ಅಲ್ಲೇ ಅವರು ಟೌನ್ ಎಲ್ಲಿ ಬರ್ತಾರೆ? ದೂರನಾ? 10 ಕಿಲೋಮೀಟರ್ ಕೇಳಿದ್ದೀನಿ ಎಲ್ಲ ಊರು. ಪೂಜಾರ ಮಗಳನ್ನೇ ಮಜಾರ ನಾನು ಬೆಟ್ಟ. ನಮ್ದು ಮಂದೇವ್ರ ನರಸಿಂಹಸ್ವಾಮಿ ಶ್ರಾವಣ ನಾನೇ ಪೂಜೆ ಮಾಡ್ತಾ ಇರ್ತೀನಿ ನೋಡಿ. ಇವತ್ತಿನ ಅನ್ನದಾಸ ಇವ್ರದ್ದು ಒಂದ್ಸರಿ ಪುಣ್ಯಾತ್ಮರು ಒಂದೊಂದು ಹಾಗೆ ಕೈ ಕ್ಲೀನರು ಊಟ ಮಾಡ್ತಾರೆ. ಯಾವತ್ತಿವ್ರಿಗೆ ಒಂದ್ಸರಿ ಇವ್ರಿಗೆ ಗೌರವ ಕೊಡೋದು. ನಮ್ ಜನ ಇಂಥಕ್ಕೆಲ್ಲ ಗೌರವ ಕೊಡೋದು ಎದುರುಪಡಿ. ನಮ್ ಜನ ಪಟಾಕಿ ಹೊಡೆಯೋರಿಗೆ ನಮ್ಮನ್ ಸರಿ ಮಾರ ಗೌರವ ಕೊಡೋದು. ನನಗಿದ ದುರ್ಗಿಟ್ಟು ಇಟ್ಟಲ್ತಾನೆ ದುರ್ಗಿಟ್ಟಿದ ಮುಡ್ತೀನಿ ಅಷ್ಟೇ. ನಿಮ್ಗೆ ಅಂತಾನೆ ತಂದಿದ್ದೀವಿ. ಇದಕ್ಕೆ ಸಂತೋಷ. ಅಮ್ಮ ನೀವು ಖಾಲಿ ಬೀಳ್ಬಾರ್ದಮ್ಮ ತಪ್ಪಾಗ್ತದೆ. ಅಣ್ಣ ನೀನು ಬೇಡ ಸರಿ ನಿಮಿಷ ಇರ್ಕೊಬಲ್ಲಿ ಇರ್ಕೊಂಬ ಅಣ್ಣ. ಇದು ಅಂದ ಸ್ವಲ್ಪ ನಾನೇ ನಿನ್ಗೆ ಗೌರವ ಕೊಡ್ಬೇಕು ನಾವು. ಅಮ್ಮ ಒಂದು ಸೀರೆದ ಮೇಲೆ ಅಮ್ಮ ನಿನಗಮ್ಮ. ನಿಮ್ಮ ಜೊತೆಗೆ ಯಾರು ಬಂದಿಯಾರಮ್ಮ? ಮಗಳ ಇವರು ಯಾರು? ತಂಗಿ ಯಾರು? ಇವ್ರು ತಂಗಿನ ಮಗಳ? ನಾನು ದೊಡ್ಡ ಮಗ, ನೀವು ಸಣ್ಣ ಮಗಳು. ಆಯ್ತಮ್ಮ. ಅಣ್ಣ ಒಳ್ಳೇದಾಯ್ತಂತ ಒಳ್ಳೇದು ಹಾಗೆ ಆಗುತ್ತೆ. ತಲೆ ಮಾಡ್ಕೊಬೇಡಿ. ಲೈವಲ್ಲೇನು ಹೇಳಂಗೆ ಇಲ್ಲ ಆಗುತ್ತೆ. ಫೋನ್ ಇದೆಯಲ್ಲ ಎಲ್ಲ ಜನರಿಗೆ ಹತ್ರ ತಂದಿರಿ. ಜನ ಆಡ್ಕೊಂತಾರೆ ಊರಾಗೆಲ್ಲ. ನೀವೇನು ಅನ್ಕೊಂಡಿರಿ ನೀವೆಲ್ಲ? ಆಮೇಲೆ ಮಾತಾಡೋಣ ಬಿಡಿ ಪರ್ಸನಲ್ ವಿಷಯ. ಜನರಿಗೆ ಒಳಲೇಬಾರ್ದು ಹತ್ರ. ಅಣ್ಣ ನೀವು ಯಾಕೆ ಅಣ್ಣ ಮುತ್ತೆ ಕೊಟ್ಟೆ ಅವ್ರಿಗೆ ನನಗೆ ಕೊಡಲಿಲ್ಲ. ಎಷ್ಟಮ್ಮ ಮುತ್ತು ಕೊಟ್ಟೆ ಒಂದು ಮಗಳು ಕೊಡೆ ಮಾವ ಕೊಡ್ಬೇಕು ಕೊಡುವ ಮಾವ ಅಂತ ಹೇಳ್ಕೊಡು. ನಂಗೆ ಗಂಡು ಮಕ್ಕಳವೇ ಊಟ ಏನೋ ಭಾಳ ಅಂದ್ರಿ. ಫಸ್ಟ್ ಊಟ ಮಾಡಿಯಪ್ಪ. ಜನ ನಂಗೆ ಜಾಡಿ ಹಾಕೊಂಡ್ಬಿಡ್ತೀನಿ ನೋಡಿ ನಾನು. ಹೇಳ್ತೀನಿ ಬಾ ಊಟ ಮಾಡಿ ಬಲ್ಲಿ ಊಟ ಬನ್ನಿ. ನೀವು ನೋಡಿ ನಾನು ಊಟ ಬೆಲೆ ಕೊಡಿ. ನಿಮ್ಗೆ ಬೆಲೆ ಕೊಡೋಲ್ಲ. ಬನ್ನಿ ಊಟದ ಬನ್ನಿ ನೀವು. ಊಟಕ್ಕೆ ನಮಗೆ ಒಂದ್ಸರಿ ಜ್ವರ ಹೆಂಗನ್ನಿ ಹೇಳ್ತೀನಿ. ಇದು ಅಭಿಮಾನ ಇರೋದು ನೀನು ದೇಶಕಾಯ ರಕ್ಷಕ ಅಂತ. ನಾವು ಫೋನ್ ಮೆಸೇಜ್ ಮಾಡ್ಕೊಂಡು ಲೈವ್ ಮಾಡ್ಕೊಂಡು ಬರೀ ಕಂಡ ಮೇಲೆ ಮಾತಾಡ್ಕೊಂಡಿದ್ದೀವಿ. ನಾವಿಲ್ಲಿ ನೀವಲ್ಲಿ ಪ್ರಾಣ ತಗ ಮಾಡ್ತಿದ್ದೀವಿ. ಹೀಗಾಗಿ ನಿಮಗೆ ಗೌರವ ಕೊಡ್ತೀನಿ. ಇನ್ನೊಂದೇ ಕುಟುಂಬ ಎಲ್ಲ ಚೆನ್ನಾಗಿ ಹೌದಾ? ನೀವು ಬೇಡ್ಕ ಊಟ ಮಾಡ್ಕೊಂಡು ನಾವು ಮಾತಾಡ್ ಕರೀತೀನಿ ನಾನು. ನೀನು ನೀನು ಖಾಲಿ ಬೀಳಬಾರ್ದು. ಓನ್ಲಿ ಆಶೀರ್ವಾದ. ನಿಮ್ಗೆ ಬರೀ ಆಶೀರ್ವಾದ ಇಷ್ಟೇ. ಇದು ಆಶೀರ್ವಾದ ಮಾಡಿ 4 ಜನ ಬೈತೀನಿ. ಇನ್ನೂ ಸರಿ ಮಾಡಿ ನೋಡ. ಮಮ್ಮಿ ಹೆಂಗೆ ಹಿಂಗಡಿಗೆಲ್ಲ ಬೇರೆಲ್ಲ ಹೊಸುತ್ತೆ. ಅಮ್ಮ ನಿಮ್ಮಂತರ ಆಶೀರ್ವಾದ ಇದ್ರೆ ಇನ್ನೊಂದು 4 ದಿವಸ ಬದುಕಿ 4 ಜನಕ್ಕೆ ಬುದ್ಧಿ ಹೇಳಿ ಬೈತೀನಿ. ನೋಡಿಬೇಕು ಹೊಟ್ಟೆ ಕಿಚ್ಚು. ಒಂದು ಬೋರ್ ಹಾಕ್ಸ್ಕೊಳ್ಳಿ. ಬೇಸಿಗೆ ನೀರಿರಲ್ಲ, ನೀವು ಕುಡಿದ ಪರ ನೀವು ಫಿಲ್ಟರ್ ನೀರೇ ಕುಡೀರಿ. ಒಂದು ತೊಟ್ಟಿನ ಟ್ಯಾಂಕ್ನ ಮಾಡಿ ದನಕರ ನೀರು ಕುಡಿಯೋಕೆ ಬಿಟ್ಬಿಡಿ. ಪ್ರಾಣಿ ಪಕ್ಷಿ ಕುಡಿತಾರೆ. ಊರಿಗೆ ಒಂದು ರಸ್ತೆ ಮಾಡಿಸ್ಕೊಳ್ಳಿ. ನಿಮ್ಮ ಮಕ್ಕಳು ಎಲ್ಲೋ ಸಾಯ ಬದಲು, ಎಲ್ಲೋ ಗುದಾಡ ಬದಲು, ಎಲ್ಲೋ ಅಳೋ ಬದಲು ಮಕ್ಕಳು ನಿಮ್ಮ ಊರಿಗೆ ಓದ್ತಾರೆ. ಒಳ್ಳೆ
ಮಾಸ್ಕ್ಗಳ ಅವಶ್ಯಕತೆ ಇದ್ರೆ ತಾಯಿನ ಗೌರ್ಮೆಂಟ್ ಇಂದ ಸಹಾಯ ಮಾಡೇ ಮಾಡ್ತಾರೆ. ಅದನ್ನ ನಾವು ಉಪಯೋಗಿಸಬೇಕು. ರೋಡ್ ಬರ್ತಾರೆ, ರೋಡ್ ಇದೆಯಾ, ನೀರಿದೆಯಾ ನೋಡಿ. ಇಲ್ಲಾಂದ್ರೆ ಬರ್ತಡೇ ಕೇಕ್ ಕಟ್ ಮಾಡಿ ವೆಡ್ಡಿಂಗ್ ಮಾಡಿ ಪಾರ್ಟಿ ಮಾಡಿ ಕುಣಿಯೋ ಬದಲು ಬಾಟ್ಲಿ ಎಸೆಯೋ ಬದಲು ನಿಮ್ಮ ಊರಾಗ ಬಡವರು ಇರ್ತಾರೆ, ಸೀಟ್ ಇಲ್ಲದೆ ಮನೆಯಿಂದ ಅವ್ರಿಗೆ ಸೀಟ್ ಕೊಡಿಸಿ ಉತ್ತಮವಾದ ಕೆಲಸ ಮಾಡಿ ಮುಂದಕಾರ ಮಾಡ್ತಾ ಹೋಗೋಣ. ದೇವ್ರನ್ನ ಕೇಳೋಣ, ಎಲ್ಲ ಕಡೆ ಮಳೆ ಬರಲಿ, ಎಲ್ಲ ಕಡೆ ಒಳ್ಳೆ ವಾತಾವರಣ ಇರಲಿ ಅಂತ. ಯಾರು ಒಂದೇ ನಂಜನಗೂಡ ಗಂಡ ಹೆಂಡತಿ ಬಂದು ಇಂಥ ಒಳ್ಳೆ ಕೆಲಸ ಮಾಡ್ತೀನಿ ನೀವು ಅಂತ ಮಿಲಿಟರಿ ರಿಟರ್ನ್ ಒಬ್ಬ ಅವ್ರ ಹೆಂಡತಿ ಟೀಚರ್ ಅಂತ ಪುನರ್ಗೀತ ಇಬ್ಬರು ನಂಗೆ ಅಣ್ಣ ಅತ್ತಿಗೆ ಅಂದ್ರೆ ಇಬ್ಬರು ಆಶ್ರಮ ಮಾಡೋದು ನಂಗೆ ಇದೇ ಕಲ್ ಮೇಲೆ. ಇನ್ನ ಚಿತ್ರದಿಂದ ಒಂದು ತಂಗಿ ಬರುತ್ತೆ, ಹಿಂಗೆ ನಮ್ಗೆ ನೀರ್ ಬರ್ತಾ ಇಲ್ಲ ಅಂತ ಎಲ್ಲ ಕಡೆ ಬರ್ಲಿ ಅಂತ ಅವ್ರಿಗೆ ಏನ್ಬಿಡುತ್ತೆ ಗೊತ್ತಿರುತ್ತೆ ನಿಮಗೆ. 2 ತಿಂಗಳಿಂದ ಒಂದು ಪೂಜೆ ಮಾಡಿದ್ದೀನಿ, ಎಲ್ಲ ಕಡೆ ಮಳೆ ಬರ್ಲಿ ಅಂತ ಎಲ್ಲ ಕಡೆ ಮಳೆ ಬಂದಿದೆ. ಇವ್ರು ಬಿಟ್ರೆ ಇನ್ನು 22 ಸರ್ವಿಸಲ್ಲಿ ಎಲ್ಲ ಕೇಳೋದು ಗಂಡು ಹುಡುಗೇನೆ ಹೆಣ್ಣು ಹುಡುಗೇನೆ ಮಗುಳುತ್ತೆ. ಅರ್ಧ ಮನೆ ಕಟ್ಟಿವಿ, ಡೈವರ್ಸ್ ಆಯ್ತು, ಬೇಗ ಮನೆಗೆ ಹೋಗ್ಬೇಕು, ಸೀರಿಯಲ್ ನೋಡ್ಬೇಕು, ಏನು ಹೊಡಿಬೇಕು, ಇಷ್ಟೇ ಕೇಳೋದು, ನಿನ್ನ ಕೇಳೋದಿಲ್ಲ. ಸಾಧ್ಯವಾದ್ರೆ ನಿಮ್ಮ ಮಕ್ಕಳು ಹುಟ್ಟಹಬ್ಬ ದಿವಸ ಅಂದಾಶ್ರಮಕ್ಕೆ ಹೋಗಿ ದೇವಮಾನ ಅವರು ಅಂತೀನಿ, ಅವ್ರಿಗೆ ಅನ್ನ ಹಾಕಿ ಬನ್ನಿ, ಅದಕ್ಕಿಂತ ಹೊರದೇನಿಲ್ಲ, ಆಗಲ್ವಾ? ಪಟಾಕಿ ಹೊಡೆದು 12 ಗಂಟೆ ರಾತ್ರಿಲಿ ಅಪ್ಪ ಅಮ್ಮನ ಅತ್ತೆ ಮಗನ ನೋಡಿಸಿ ಹೆಣ್ಮಕ್ಳು ನೈಟ್ ಹಾಕಿ ರಾತ್ರಿ ಒಂದಾಗ ಪಾರ್ಟಿ ಮಾಡಕ್ಕೆ, ಯಾಕಂದ್ರೆ ಚೀಟಿ ದುಡ್ಡಿಗೆ ಗಂಡು ಮಕ್ಕಳು ಎಣ್ಣೆ ಹೊಡೆಯಕ್ಕೆ ಒಂದಾಗೋದು. ಇನ್ನೇನು ಮಕ್ಕಳು ಬೇಕು ಎಲ್ಲರೂ ಇಲ್ಲಿ. ಇದೆಲ್ಲ ಮಾಡೋದು ಬಿಟ್ಟು ದಯವಿಟ್ಟು ನಾನು ವಿನಂತಿದೆ, ನಿಮ್ಮೂರು ರಸ್ತೆ, ನಿಮ್ಮೂರು ಶಾಲೆ, ನಿಮ್ಮೂರಿಗೆ ನೀರಿನ ವ್ಯವಸ್ಥೆ ಇದಾಕೊಂಡು ನಮ್ಮ ಗೂಡು ಮಾಡ್ಕೊಂಡು ದಯವಿಟ್ಟು ಮಾಡಿಕೊಡಿ. ಅದೇ ನೀವು ಮಾಡ್ತಕ್ಕಂಥ ಸಾಧನೆ. ನಿಮ್ಮೂರಲ್ಲಿ ಇದು ಮಾಡಿ, ಯಾರು ರಾಜಕೀಯದವ್ರು ಬಂದ್ರೆ ನನ್ನಂತ ನಾವ್ಯಾರು ಬಂದು ಭಾಷೆ ಬಿಗಿಯಕ್ಕೆ ಬಂದ್ರೆ ಅವ್ರಿಗೆ ಹೇಳಿ ನಂಗೆ ಈ ಥರ ಮಾಡ್ಕೊಡಿ ಅಂತ. ಏನು ಹೇಳಿ, ಇರಾಕೊಂಡು ನಮ್ಮ ಗೂಡು ಬಿಲ್ಡಿಂಗ್ ಅಲ್ಲ, ಊರಿ ರಸ್ತೆ, ಮಕ್ಕಳು ಶಾಲೆ, ಒಂದು ಟ್ಯಾಂಕು. ಅದಕ್ಕೆ ಬಡಬಗ್ರಿಗೆ ಕುಡಿಯೋ ನೀರು, ಫಿಲ್ಟರ್ ನೀರು ಕುಡಿತಾವೆ. ನಮ್ಮಂತ ಬಡವರು ಏನ್ ಕುಡಿಯೋದು, ದನಕರ ಏನ್ ಕುಡಿತವೆ? ಮಾಡ್ತೀರಾ ಮಾಡಲ್ವ? ಆಯ್ತಾ? ದಯವಿಟ್ಟು ಕೆಲವೊಬ್ರು ಇದ್ದಾರೆ ಒಳ್ಳೆ ಜನ, ಎಲ್ಲರೂ ಬೇಯಂಗಿಲ್ಲ, ರಾಜಕೀಯವಾಗಲಿ ಎಲ್ಲ ಡಿಪಾರ್ಟ್ಮೆಂಟ್ ಒಳ್ಳೆದಿದ್ದಾರೆ. ಒಳ್ಳೆಯವ್ರಿಗೆ ಒಂದು ಯಾರು ಒಳ್ಳೆಯಿದ್ದಾರೆ ಅವ್ರಿಗೆ ಕ್ಲಾಸ್ ಹಾಕೊಂಡು ಕೆಲವರು ನೀರು ಕೊಡ್ಸಿರ ಪುನಃ ಇನ್ ಕೆಲವರು ಸುಳ್ಳು ಭರವಸೆ ನಿಮ್ಮ ತಲೆ ಮೇಲೆ ಕೈ ಇಕ್ಕದು, ನಮ್ಗೆ ಇಕ್ತಾರೆ, ನಿಮ್ಗೆ ಇಕ್ತಾರೆ, ಇಕ್ತಾ ಇರ್ತಾರೆ. ಹುಷಾರಾಗಿರತ್ತೆ. ಆಯ್ತು ತೀರ್ಥ, ಈಗ ತೀರ್ಥ ಆಗ್ತದೆ, ಯಾರೋ ಸ್ನಾನ ಮಾಡಿರ್ತೈತೆ ನೀವು ಮಾಡಿದ್ರೆ, ಇಬ್ಬರು ಮಾಡಿದ್ರೆ ಸ್ನಾನ ಮಾಡಿದಾರ ಮಾಡಿರಾ? ಸ್ನಾನ ಮಾಡಿದ್ರ ಅಂತ ಕೇಳ್ಬೇಕ ನಾನು. ಮಾಡಿದೀರಾ? ಡೌಟಾ? ನಾನ್ ಕೇಳಿದ್ರು ಸ್ನಾನ ಮಾಡಿದೀರಾ ಅಂತ. ಮಾಡಿದಿರನ? ಆಶ್ರಮ ಮಾಡೋದು ಜೊತೆಗೆ ನಗುಮಾರ ಆಶ್ರಮ ಮಾಡ್ತೀಯ ಮಾಡ್ಬಮ್ಮಿ. ನೀವು ಎಲ್ಲೂ ಖಾಲಿ ಬಿಡಬಾರ್ದು. ಈ ನಿಮ್ಮ ವಯಸ್ಸಿಗೆ ಇಷ್ಟೊಂದು ಆರೋಗ್ಯ ಯಾರು ಇರಲ್ಲ. ಎಲ್ಲ ಈಗಲ್ಲ ಕ್ಯಾನ್ಸರು, ಶುಗರು, ಕಾಲು ನೋವು, ಕೈ ನೋವು, ಚೀಟಿ ಗುಚ್ಚು, ಮೊಬೈಲ್ ಇಚ್ಚೋರ್ಗೆಲ್ಲ ನೀವು ಆರಾಮಾಗಿರಿ. ನಿನಗೆ ಅಂತ ಕಾಲ ಸುಗಿರ್ ಬಮ್ಮಿ ಸ್ಮಾರ್ಟ್ ಆಗಿದ್ಯಾ?